ರಾಷ್ಟ್ರೀಯ ಮತದಾರರ ದಿನಾಚರಣೆ ಆಚರಣೆ ಚಿಂಚೋಳಿ ತಾಲೂಕಿನ ಸುಲಪೇಟ್ ಗ್ರಾಮದ ಶ್ರೀ ಗುರು ನಂಜೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಪ್ರಯುಕ್ತ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಬಸವಂತ ರೆಡ್ಡಿ ವಹಿಸಿಕೊಂಡಿದ್ದರು. ಅತಿಥಿಗಳಾಗಿ ಸುನೀಲ್ ಸಲ್ಗರ್, ಕುಮಾರಿ ನಾಗವೇಣಿ, ಶಿವಲೀಲಾ, ವಿಮಲಮ್ಮ, ವಿಜಯಲಕ್ಷ್ಮಿ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಂತರ ವಿದ್ಯಾರ್ಥಿಗಳಿಂದ ಮತದಾರರ ಪ್ರತಿಜ್ಞಾ ವಿಧಿ ಬೋಧನೆ ಮಾಡುವುದರ ಮೂಲಕ ಜಾಗೃತಿಯನ್ನು ಮೂಡಿಸಿದ್ರು. ಕಾರ್ಯಕ್ರಮದ ನಿರೂಪಣೆಯನ್ನು ಕಾಲೇಜಿನ ಉಪನ್ಯಾಸಕರಾದ ನಾಗವೇಣಿ ನೆರವೇರಿಸಿದರು. ಕಾರ್ಯಕ್ರಮದ ಕುರಿತು ಸುನೀಲ್ ಸಲ್ಗರ್ ಅವರು ಮಾತನಾಡಿ, ರಾಷ್ಟ್ರೀಯ ಮತದಾರರ 18 ವರ್ಷದ ಪ್ರತಿಯೊಬ್ಬ ಪ್ರಜೆ ಭಾರತದ ಸಂವಿಧಾನದಂತೆ ಮತದಾನ ಹಕ್ಕು ನೀಡಲಾಗಿದ್ದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನಿಗೆ ಸ್ವತಂತ್ರವಾಗಿ ಜೀವಿಸಲು, ಸ್ವತಂತ್ರವಾಗಿ ಬದುಕಲು, ಸ್ವತಂತ್ರವಾಗಿ ಇರಬೇಕಾದ್ರೆ ಮೂಲಭೂತ ಹಕ್ಕಿನಲ್ಲಿ ಮತದಾನದ ಹಕ್ಕು ಕೂಡ ಒಂದಾಗಿದೆ. ಏಕೆಂದರೆ ಭಾರತದ ಪ್ರಜೆಗಳಿಗೆ ಮತದಾನದ ಹಕ್ಕು ನೀಡಿದ್ದು ಒಂದು ಗೌರವ ಸಂಕೇತ. ಆಳುವ ರಾಜನಿಗೂ ಹಾಗೂ ಸಾಮಾನ್ಯ ಪ್ರಜೆಗೂ, ದೇಶ ಆಳುವಂತಹ ರಾಜಕೀಯ ನಾಯಕರಿಗೂ ಸಾಮಾನ್ಯ ಪ್ರಜೆಗಳಿಗೂ ಒಂದೇ ಮತವನ್ನ ಚಲಾವಣೆ ಮಾಡಬೇಕು ಎಂದು ಅಂಬೇಡ್ಕರ್ ದೃಷ್ಟಿಯಾಗಿದ್ದು, ಮತದಾನ ಶ್ರೀಮಂತ ವರ್ಗದವರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಕೇವಲ ಒಂದೇ ಒಂದು ಮತದಾನವನ್ನ ಮಾಡುವಂತಹ ಹಕ್ಕು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ನೀಡಿದ್ದಾರೆ ಎಂದು ಹೇಳಿದರು. ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ಅದನ್ನ ರಾಷ್ಟ್ರೀಯ ಮತದಾರರ ದಿನಾಚರಣೆ ಪ್ರಯುಕ್ತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ಉಪನ್ಯಾಸಕ ವೃಂದದವರೇ ಹಾಗೂ ಎಲ್ಲ ಪ್ರೀತಿಯ ಮುಖ್ಯಮಂತ್ರಿ, ಇದು ಉದ್ದೇಶ ಏನಪ್ಪಾ ಅಂದ್ರೆ, ನರೇಂದ್ರ ಮೋದಿಜಿಯವರು ವಿಚಾರ ಮಾಡಿದ್ದಾರೆ. ಏನು ವಿಚಾರಪ್ಪ ಅಂದ್ರೆ, ನಮ್ಮ ದೇಶದಲ್ಲಿ ಬಹಳಷ್ಟು ಜನರಪ್ಪ ಅಂದ್ರೆ ಮತದಾನ ಬಗ್ಗೆ ಯಾರಿಗೂ ಹೇಳಿಲ್ಲ. ಸೊ ಅದು ಮುಗಿಸೋ ಸಲುವಾಗಿ ಮೋದಿಜಿಯವರು ಕಾರ್ಯಕ್ರಮ ಮಾಡಿದ್ರಪ್ಪ ಅಂದ್ರೆ, ರಾಷ್ಟ್ರೀಯ ಮತದಾನ ದಿನಾಚರಣೆ ಮಾಡಿದ್ರಪ್ಪ ಅಂದ್ರೆ ಇಲ್ಲೊಂದು ಈ ಮತದಾನದ ಬಗ್ಗೆ ಒಂದು ಅರಿವು ಮೂಡಿಸ್ತದೆ. ಇಲ್ಲಿ ಬಹಳಷ್ಟು ಜನರಿಗಪ್ಪ ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಬರುವ ಉದ್ದೇಶದಿಂದ ನಮ್ಮ ರಾಷ್ಟ್ರೀಯ ಆಯೋಗದವರು ಸೆಂಟ್ರಲ್ ಗೌರ್ಮೆಂಟ್ ಏನಪ್ಪ ಅಂದ್ರೆ ಈ ಒಂದು ರಾಷ್ಟ್ರೀಯ ಮತದಾನ ದಿನಾಚರಣೆ ಆಚರಣೆ ಮಾಡಿ ಎಲ್ಲ ಸ್ಟೇಟ್ ನಲ್ಲಿ ಈ ಒಂದು ಸರ್ಕಾರ ಪಾಸ್ ಮಾಡಿದ್ದಾರೆ. ಏನು ಕರ್ನಾಟಕದಲ್ಲಿ ಇಡೀ ನಮ್ಮ ದೇಶದ ತುಂಬಾ ಎಲ್ಲಾ ರಾಜ್ಯದಲ್ಲೂ ಕೂಡ ಈ ಒಂದು ರಾಷ್ಟ್ರೀಯ ಮತದಾನ ದಿನದ ಒಂದು ಸರ್ಕ್ಯುಲರ್ ಅನ್ನು ಪಾಸ್ ಮಾಡಿದ್ರೆ ಎಲ್ಲಾ ರಾಜ್ಯಗಳಿಗೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಯಾವ್ದ್ರಿ ರಾಷ್ಟ್ರೀಯ ಮತದಾರ ದಿನಾಚರಣೆ. ಎಷ್ಟೋ ಜನರಿಗೆ ಮೋದಿ ಹೇಳ್ತಾರೆ, ದೇಶ ಒಂದು, ಪ್ರಜೆ ಒಂದು, ಹಕ್ಕು ಒಂದು ಅಂತ ಹೇಳ್ತಿದ್ದಾರೆ. ಅಂದ್ರೆ ದೇಶ ಒಂದು, ಪ್ರಜೆ ಒಂದು, ಹಕ್ಕು ಒಂದು. ಅಂದ್ರೆ ದೇಶದ ಪ್ರಜೆಗಳು ಏನಪ್ಪ ಅಂದ್ರೆ ಭಾರತ ದೇಶ ಒಂದು, ಪ್ರಜೆಗಳಾದ ನಾವು ಒಂದೇ ಮತವನ್ನು ಮತದಾನ ಮಾಡಬೇಕು ಅದೇ ಅದೊಂದು ಕನಸಿದೆ. ಆದ್ರೆ ಕೆಲವೊಂದು ರಾಜ್ಯಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಒಬ್ಬರೇ ತಮ್ಮ ಮತವನ್ನು ಬೇರೆ ಬೇರೆ ಕಡೆ ಮತ ಹಾಕಿರ್ತಾರೆ. ಎಷ್ಟೋ ಮಂದಿ ಅಂದ್ರೆ ಡೂಪ್ಲಿಕೇಟ್ ಮತ ಹಾಕಿರ್ತಾರೆ. ನೀವು ಗೊತ್ತಿರ್ಬೇಕು ನಿಮ್ಗೆ, ಎಷ್ಟೋ ರಾಜ್ಯಗಳಿಂದ ಸಾಕಷ್ಟು ಏನಪ್ಪ ಅಂದ್ರೆ ಗೆಲುವುಗಳು ಆಗ್ತದೆ ಗೊತ್ತಿರಬೇಕು. ನೀವು ಒಂದೇ ಮತದಾನ ಏನಪ್ಪ ಅಂದ್ರೆ 4 ಸತಿ ಹಾಕ್ತಾರೆ. ಒಬ್ಬನೇಪ್ಪ ಅಂದ್ರೆ 4 ಹಾಕ್ತಾರೆ. 4 ಎಲೆಕ್ಷನ್ ಮಾಡ್ಬೇಕು, 3 ಮತದಾನ ಮಾಡ್ತಾ ಇದ್ದಾರೆ. ಗೊತ್ತಿರಬೇಕು, ಎಷ್ಟೋ ರಾಜ್ಯಗಳು ಮಾಡಿದ್ದಾರೆ, ಹೌದಾ? ಸೊ ಅದಕ್ಕಾಗಿ ಇಂಥ ಸಾಕಷ್ಟು ಅಹಿತಕರ ಘಟನೆಗಳು ಕಂಡು ಬಂದಿದ್ದಾವೆ. ಆ ಒಂದು ಏನಪ್ಪ ಅಂದ್ರೆ ಎಲ್ಲಾ ಘಟನೆಗಳು ಏನಪ್ಪ ಅಂದ್ರೆ ಅಹಿತಕರ ಘಟನೆಗಳನ್ನು ತೆಗೆದುಹಾಕುವ ಉದ್ದೇಶದಿಂದ ಮೋದಿಜಿಯವರು ಮಾಡಿದಪ್ಪ ಅಂದ್ರೆ ಒಂದು ಹಕ್ಕು, ಒಂದು ಪ್ರಜೆ, ಒಂದು ದೇಶ, ಒಂದು ಈ ಒಂದು ಏನಪ್ಪ ಅಂದ್ರೆ ಸರ್ಕಾರವನ್ನು ಜಾರಿ ಮಾಡಿದ್ದಾರೆ. ಅದಕ್ಕೆ ಎಲ್ಲರಪ್ಪ ಅಂದ್ರೆ ಕೇವಲ ಒಂದು ಮತದಾನ ಮಾತ್ರ ಮಾಡಬೇಕು ಅಂತ ಹೇಳಿದ್ದಾರೆ ಮೋದಿಜಿಯವರು. ಅದಕ್ಕೆ ಆಲ್ರೆಡಿ ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಒಬ್ಬರೇ ಏನಪ್ಪ ಅಂದ್ರೆ ಎಸ್ ಮಾಡೋದು ಗೊತ್ತಿರಬೇಕು. ಅದು ಆಕ್ಚುಲಿ ಅಟ್ಯಾಕ್ ಮಾಡೋದು ಕೆಲವರು ಮಾಡ್ತಾರೆ. ಪಂಚಾಯತ್ ಎಲೆಕ್ಷನ್ ನೋಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಅದೇ ಎಲೆಕ್ಷನ್ ಮಾಡ್ತಾರೆ, ಆ ರೀತಿ ಮಾಡೋದಪ್ಪ ಅಂದ್ರೆ. ಸೊ ಈ ಎಲ್ಲ ಒಂದು ಅಡೆತಡೆಗಳು, ಎಲ್ಲ ಒಂದು ಅಕ್ರಮಗಳನ್ನು ತಡೆಗಟ್ಟುವ ಸಲುವಾಗಿ ಮೋದಿ ಆಲ್ರೆಡಿ ಸರ್ವೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಎಲ್ಲ ಸ್ಟೇಟ್ ಸರ್ವೆ ಮಾಡ್ತಾ ಇದ್ದಾರೆ. ಒಬ್ಬ ಒಂದೇ ಮತದಾನ ಮಾಡ್ಬೇಕು, 2 ಮತದಾನ ಮಾಡೋದಿಲ್ಲ. ಕೆಲವೊಂದ್ರಲ್ಲಿ ವೋಟಿಂಗ್ ಲಿಸ್ಟ್ 2 ಇರ್ತಾವ. ಇದು ಗಂಡ ಮನೆ ಹೆಸರು ಇರುತ್ತೆ, ಕೆಲವೊಂದ್ರಲ್ಲಿ ಕಲ್ಪನ ಮನೆ ಹೆಸರು ಇರ್ತದೆ. ಸೊ 2 ಮತದಾನ ಮಾಡ್ತಾರೆ. ಎಷ್ಟು ನೋಡಿ ಮತದಾನ ಮಾಡೋದಿಲ್ಲ. ಸೊ ಆ ತರ ಮಾಡೋದು ಮತದಾನ ನೀವು ಕೇವಲ ಒಂದೇ ಮತದಾನ ಮಾಡಬೇಕು. ಗಂಡ ಮನೆ ಇದ್ರೆ ಅಲ್ಲಿ ಎರಡು ಹಂತ ಸರ್ವೆ ಮಾಡ್ತಾ ಇದ್ದಾರೆ. ಆಲ್ರೆಡಿ 2 ಹಂತದಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ. ಅವಾಗ ಗೊತ್ತಾಗುತ್ತೆ ಕ್ಲಿಯರ್. ಅವಾಗ ಈ ರೀತಿ ಸರ್ವೆ ಮಾಡೋದು ಏನು ಗೊತ್ತಾಗ್ತದೆ, ನೀವು ಯಾವುದೇ ನೀವು ಬೇರೆ
ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮತದಾರರ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ಈ ಒಂದು ಮತದಾರರ ವ್ಯವಸ್ಥೆ ಕೂಡ ಮತದಾನದಲ್ಲಿ ಎಲ್ಲರೂ ಒಂದೇ ಅವಕಾಶ ನೀಡಿದ್ರು ಸಮಾನವಾಗಿರಬೇಕೆಂಬುದು ಆಶೆ. ಗುರುತಿನ ಚೀಟಿ ತಗೊಂಡು ನಿನ್ನ ಮತದಾನ ಹಾಕಿ ಐಡಿ ಗುರುತಿನ ಚೀಟಿ ಸರಹದ್ದು ಆ ಲೈನ್ ಪ್ರಕಾರ. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.